ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ದೇಸಿ ಸೌದೆ ಬಳೆಗಳು. ಮುಖ್ಯವಾಗಿ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿರ್ತಕ್ಕಂಥದ್ದು. ಈ ಸ್ಟವ್ ನಲ್ಲಿ ಒಳಗಡೆ ಸೌದೆ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಫ್ಯಾನ್ ಕೊಟ್ಟಿದ್ದೀವಿ. ಈ ಫ್ಯಾನ್ ನಿಮಗೆ ಕರೆಂಟ್ ಅಲ್ಲೂ ರನ್ ಆಗುತ್ತೆ, UPS ಅಲ್ಲೂ ರನ್ ಆಗುತ್ತೆ, ಸೋಲಾರ್ ಅಲ್ಲೂ ರನ್ ಆಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪವರ್ ಬ್ಯಾಂಕ್ ಅಲ್ಲೂ ಕೂಡ ರನ್ ಆಗುತ್ತೆ. ಏನು ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಈ ಮೊಬೈಲ್ ಇರುತ್ತಲ್ವಾ, ಈ ಮೊಬೈಲ್ ಅಲ್ಲಿ ಕೂಡ ರನ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡ್ರಿ. ಕರೆಂಟ್ ಸಹಾಯದಿಂದ ಕೆಳಗಡೆ ಫ್ಯಾನ್ ರನ್ ಆಗ್ತಾ ಇದೆ. ಫ್ಯಾನ್ ತೆಗೆದ್ರೆ ಈ ತರ ಉರಿತದೆ. ನಾವು ಕೆಳಗಡೆ ಬಾಟಮ್ ನಲ್ಲಿ ಫ್ಯಾನ್ ಅನ್ನು ಆನ್ ಮಾಡಿದ್ರೆ ನೋಡಿ ಈ ತರ ಉರಿತದೆ. ಕೆಳಗಡೆ ಫ್ಯಾನ್ ಇರೋದ್ರಿಂದ ಹೊಗೆ ಬರಲ್ಲ ನೋಡಿ. ಇವಾಗ ಕರೆಂಟ್ ಅಂತ ತೆಗೆದಿದ್ದೀನಿ. ಇವಾಗ ನಿಮ್ಮಲ್ಲಿ UPS ಇದ್ರೆ, ಸೋಲಾರ್ ಇದ್ರೆ, ಪವರ್ ಬ್ಯಾಂಕ್ ಇದ್ರೆ, ಏಂತ್ರಲ್ಲಾರು ಕೂಡ ನೀವು ಯೂಸ್ ಮಾಡ್ಬೋದು. ಕೊನೆ ಫೈನಲಿ ಬ್ಯಾಟ್ರಿನಲ್ಲೂ ಕೂಡ ಯೂಸ್ ಮಾಡ್ಬೋದು. ನೋಡಿ ಟಾರ್ಚ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಟಾರ್ಚ್ ಇಲ್ಲ ಅಂತ ತಿಳ್ಕೊಡ್ರಿ. ಮೊಬೈಲಲ್ಲಿ ರನ್ ಟಚ್ ಮಾಡಿದ್ರೆ ಯಾವ ರೀತಿ ಫ್ಯಾನ್ ರನ್ ಆಗುತ್ತೆ ನೋಡಿ. ಈ ಮೊಬೈಲನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ ವ್ಯತ್ಯಾಸ ಏನು ಅಂತೇಳಿ? ದೇಸಿ ಸೌದೆ ಒಲೆ ಮೊಬೈಲಲ್ಲೂ ಕೂಡ ರನ್ ಆಗುತ್ತೆ.